ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಉದ್ಘಾಟನೆ ಮಾರ್ಚ್ 23ಕ್ಕೆ. ಎಲ್ಲ ಒಕ್ಕಲಿಗ ಕುಲಬಾಂಧವರು ಸಕಾಲಕ್ಕೆ ಹಾಜರಾಗಲು ಮುಖಂಡರ ಮನವಿ. ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘವು ಇದೇ ಮಾರ್ಚ್ 23ರ ಭಾನುವಾರದಂದು ಉದ್ಘಾಟನೆಗೊಳ್ಳಲಿದೆ. ಸಂಘದ ಉದ್ಘಾಟನಾ ಕಾರ್ಯಕ್ರಮವು ಚಿಂತಾಮಣಿ ನಗರದ ಹೊರವಲಯದಲ್ಲಿರುವ ಬೋರಗಮಾಕಲಹಳ್ಳಿಯ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ GT ದೇವೇಗೌಡರು ಉದ್ಘಾಟಿಸಲಿದ್ದಾರೆ. ಸಮುದಾಯದ ಇತರ ಗಣ್ಯರು ಸಹ ಭಾಗವಹಿಸಲಿದ್ದು, ಒಕ್ಕಲಿಗ ಸಮುದಾಯದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಸಹಕರಿಸಬೇಕೆಂದು ಸಂಘದ ಮುಖಂಡರು ಕೋರಿದ್ದಾರೆ. ಈ ಸಂಬಂಧವಾಗಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ GS ರಘುನಾಥ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ KK ಮಂಜುನಾಥ್, ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ಹರೀಶ್ ಗೌಡ, ವಕೀಲರಾದ ಮಂಜುನಾಥ ರೆಡ್ಡಿರವರುಗಳು ಮಾತನಾಡಿ ಸಂಘದ ಧ್ಯೇಯೋದ್ದೇಶಗಳ ಬಗ್ಗೆ ವಿವರಿಸಿದರಲ್ಲದೆ, ಒಕ್ಕಲಿಗ ಜನಾಂಗದ ಎಲ್ಲ ಕುಲಬಾಂಧವರಿಗೂ ಕಾಲಾವಕಾಶದ ಕೊರತೆಯಿಂದಾಗಿ ಆಹ್ವಾನ ಪತ್ರಿಕೆಗಳನ್ನು ತಲುಪಿಸಲು ಸಾಧ್ಯವಾಗುತ್ತಿಲ್ಲವೆಂದು ಹೇಳಿದರಲ್ಲದೆ, ಮಾಧ್ಯಮಗಳ ಮೂಲಕ ಆಹ್ವಾನವನ್ನು ನೀಡುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಹಲವು ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು, GT ದೇವೇಗೌಡ ಸಾಹೇಬರು, ಸನ್ಮಾನ್ಯ ಶ್ರೀ ಗೋಪಾಲ್ಗೌಡ ಸಾಹೇಬರು, ಅದೇ ರೀತಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಕೆಂಚಪ್ಪಗೌಡರು, ಪ್ರಧಾನ ಕಾರ್ಯದರ್ಶಿಗಳಾದ ಪನಪರೆಡ್ಡಿಯವರು, ಗೌರವಾಧ್ಯಕ್ಷರಾದ ಯಲವಳ್ಳಿ ರಮೇಶ್ ಅಣ್ಣವರು, ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರಾದಂಥ CR ಡಾಕ್ಟರ್ ರಮೇಶ್ ಅವರು, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು, ರೇಣುಕಾ ಪ್ರಸಾದ್ ಅವರು, ಹಾಗೆ ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ಶ್ರೀನಿವಾಸ್ ಗೌಡವರು, ಹಾಗೆ ಡಾಕ್ಟರ್ D ದೇವರಾಜ್ ಅವರು, IPS DCP ದಕ್ಷಿಣ ವಿಭಾಗ ಅವರು, KV ಶಂಕರಪ್ಪರವರು, ಸೀಕಲ್ ರಾಮಚಂದ್ರಯ್ಯವರು, ತುಪ್ಪಲ್ಲಿ ಚೋರಡ್ಡಣ್ಣವರು, ಹಾಗೆ ನಮ್ಮ ಕೇಶವರೆಡ್ಡಣ್ಣವರು, ವಾಣಿ ಕೃಷ್ಣಾರೆಡ್ಡಿಯವರು, P ಪ್ರಕಾಶ್ರವರು, ಮುನ್ರಾಜರವರು, ಮದನ್ ಕುಮಾರ್ ಅವರು, ಹಾಗೆ ನಮ್ಮ 2 ತಾಲೂಕಿನ ಒಕ್ಕಲಿಗ ಸಂಘದ ಅಧ್ಯಕ್ಷರು, 2 ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, 2 ಜಿಲ್ಲೆಗಳ ಅಧ್ಯಕ್ಷರುಗಳು, ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳು ಬಂದು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಪ್ರಾರಂಭೋತ್ಸವ ಭಾನುವಾರ ಇದೆ. ಅದರ ಜೊತೆಗೆ ಎಲ್ಲರನ್ನು ಆಹ್ವಾನಿಸ್ತಾ, ಈ ಸಂಘದ ಮೂಲ ಉದ್ದೇಶ ರಾಜ್ಯ ಮಟ್ಟದಲ್ಲಿ ವಿಸ್ತಾರಗೊಂಡಿರುವ ಸಂಘಕ್ಕೆ ಪರ್ಯಾಯವಾದ ಸಂಘ. ಆ ಸಂಘದ ಜೊತೆಗೂಡಿ ಈ ಸಂಘ ಕೆಲಸ ಮಾಡಬೇಕು. ಇದರ ಮೂಲ ಉದ್ದೇಶ ಏನೆಂದರೆ, ಅನೇಕ ಸಂಘಗಳಲ್ಲಿ ತಾಲೂಕುವಾರು ಸಂಘಗಳು ಮಾಡಿ ರಾಜಕೀಯ ಒತ್ತಡಗಳಿಂದ ವಿಪುಲವಾಗಿರುವುದರಿಂದ ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ಅನೇಕ ರೈತ ಕುಟುಂಬಗಳು, ಅಂದರೆ ತೆಲುಗಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಕಾಪಾಡು ಅಂದರೆ ಒಕ್ಕಲಿಗ ಅಂತ. ಅವನು ಆ್ಯಕ್ಚುಲಿ ಒಕ್ಕಲಿಗ ಕಾಪಾಡುವಂತಲ್ಲ, ಕಾಪಾಡುವಂತ ಅಂದರೆ ಇಡೀ ಸಮಾಜದ ಎಲ್ಲ ಜನಾಂಗವನ್ನು ಕಾಪಾಡುವಂಥ ಸಮಾಜದ ಜನಾಂಗ ನಮ್ಮ ಒಕ್ಕಲಿಗರ ಸಮಾಜ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮೂಲ ಹುದ್ದೆ ಆಗಿರೋದರಿಂದ ಅನೇಕ ಒಕ್ಕಲಿಗರ ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿ ಹೆಚ್ಚಿನ ಒತ್ತು ಕೊಡ್ತಾ ಇಲ್ಲ ರೈತ ಕುಟುಂಬಕ್ಕೆ. ಆದ್ದರಿಂದ ಅವರೆಲ್ಲ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವು ಕೊಡಿಸುವಂಥ ಒಂದು ತಿಳುವಳಿಕೆಯ ಈ ಸಂಘದ ಮೂಲ ಉದ್ದೇಶ. ಎರಡನೇದು, ಆರ್ಥಿಕವಾಗಿ ಅನೇಕ ಕುಟುಂಬಗಳು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಾಗದಿರುವಂಥ ರೈತ ಕುಟುಂಬಗಳು, ಅವುಗಳನ್ನು ಅಂಥ ಕುಟುಂಬದ ಮಕ್ಕಳನ್ನು ಈ ಸಂಘದ ವತಿಯಿಂದ ಅವರಿಗೆ ಬೇಕಾದ ವಿದ್ಯಾಭ್ಯಾಸದ ಸವಲತ್ತುಗಳನ್ನು ಸರಿಪಡಿಸಿ ಅವರನ್ನು ವಿದ್ಯಾಭ್ಯಾಸವನ್ನು ವಿದ್ಯಾವಂತರನ್ನಾಗಿ ಮಾಡುವ ಮೂಲ ಉದ್ದೇಶದೊಂದಿಗೆ ಈ
ಈ ಸಂಘ ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಇದರ ಸಂಘದ ಮೂಲ ಉದ್ದೇಶ. ಇವತ್ತು ನಾವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದರೂ ಕೂಡ ಇವತ್ತು ನಮ್ಮ ಸ್ಥಾನಮಾನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಾವು ಕೇವಲ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಅಷ್ಟೇ. ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ಗಳಾಗಿದ್ದೀವಿ. ಇವತ್ತು ನಮಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಉದ್ಯೋಗ ಮೀಸಲಾತಿ ಬಣಜಿಗ ಜನಾಂಗವನ್ನು ಸೇರಿಸಿ ನಮ್ಮನ್ನು ಸೇರಿಸಿ 4% ಅಂತ ಮಾಡಿದ್ದಾರೆ. ಇವತ್ತು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಾವು ಅತಿ ಹೆಚ್ಚು ರಾಜ್ಯದಲ್ಲೇ ಮೂರನೇ ಜನಾಂಗ, ಮೂರನೇ ಜಾತಿಯಿಂದ ಎರಡನೇ ಮೂರನೇ ಜನಾಂಗ ಇರ್ತಕ್ಕಂಥವ್ರು ನಾವು. ನಮಗೆ ಕೇವಲ ಬಣಜಿಗರನ್ನು ಸೇರಿಸಿ ಈಗ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ವರ್ಗದಿಂದ ತೆಗೆದು 2A ಸೇರಿಸಬೇಕು, ಅವ್ರದ್ದು ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟನೇ. ನಮಗೆ ಇವತ್ತು ಏನು 4% ಕೊಡ್ತಾ ಇದ್ದಾರೆ ಅವ್ರನ್ನೂ ಸೇರಿಸಿ ಇದು ತುಂಬ ತೀರಾ ಅನ್ಯಾಯವಾಗಿರ್ತಕ್ಕಂಥದ್ದು, ಅವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು. ಇದನ್ನು ಹಿಂದೆ ನಿರ್ಮಲಾನಂದ ಸ್ವಾಮೀಜಿಯವರು ಈ ಜಾತಿ ಗಣನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೆ CM ಆಗಿದ್ದಾಗ ಕೂಡ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು. ಚುನಾವಣೆ ಬಂದ ಮೇಲೆ ಅದನ್ನು ನೆನೆಗುದಿಗೆ ಬಿದ್ದಿದೆ. ಇವತ್ತು ಇಂಥ ಒಂದು ನಮ್ಮ ಏನು ಹಕ್ಕುಗಳನ್ನು ನಾವು ಮಂಡನೆ ಮಾಡಬೇಕು ಅಂತಿದ್ದೀವೋ, ಒತ್ತಾಯ ಮಾಡಬೇಕು ಅಂತಿದ್ದೀವೋ, ಇದಕ್ಕೆ ಒಂದು ಪರಿಣಾಮಕಾರಿಯಾದ ಒಂದು ಸಂಘ ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಜನಾಂಗದ ಧ್ವನಿ ಎತ್ತೋದಕ್ಕೆ ಅವಶ್ಯಕತೆ ಇರೋದ್ರಿಂದ ಇವತ್ತು ರಘುನಾಥ್ ರೆಡ್ಡಿ ಅವರು ನಮ್ಮ ಚಿಂತಾಮಣಿಯಿಂದನೇ ಕೆಲವೆಲ್ಲ ಪದಾಧಿಕಾರಿಗಳನ್ನು ಹಾಕ್ಕೊಂಡು ಮುಂದೆ ಇರ್ತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ. ಆಮೇಲೆ ಹಲವಾರು ನಮ್ಮ ಅಕ್ಕಪಕ್ಕದ 2 ಅವಳಿ ಜಿಲ್ಲೆಗಳಿಂದ ಕೂಡ ಹಲವಾರು ಮಂದಿ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಇದು ಯಶಸ್ವಿಯಾಗಿ ಆಗಲಿ. ಆಮೇಲೆ ನಮ್ಮ ಎಲ್ಲ ಜನಾಂಗದ ಇವರು ರಾಜಕೀಯ ಅವ್ರವ್ರ ವೃತ್ತಿ ಅವ್ರವ್ರದ್ದು ಇದೇ ಇರುತ್ತೆ, ಅವ್ರು ಮಾಡಿಕೊಳ್ಳಿ. ಇದು ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ. ಈ ಸಂಘಟನೆಗೆ ಯಾರಿಗೆ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವರು ಅದನ್ನು ಕಾಯ್ತಕ್ಕಂಥ ಪರಿಸ್ಥಿತಿ ಬೇಡ. ಎಲ್ಲರೂ ಕೂಡ 23/3/2025 ಭಾನುವಾರ 10:15 ಗಂಟೆಗೆ ಕುರುಮಾತ್ನಲ್ಲಿ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಅಂತ, ಹಾಗೂ ನಮ್ಮ ಹಕ್ಕುಗಳನ್ನು ಯಶಸ್ವಿಯಾಗಿ ಮಂಡಿಸಬೇಕಾಗಿರೋದಕ್ಕೆ ನೀವೆಲ್ಲ ಬೆಂಬಲ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ. ನಮ್ಮ ಉದ್ಘಾಟನೆ ಕಾರ್ಯಕ್ರಮ ಬಂದು 23 ಅಂದರೆ ನಾಳೆ ಭಾನುವಾರ ದಿವಸ ಬೆಳಗ್ಗೆ 10:00 ಇಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಸ್ಮರಿಸುತ್ತಾ ಅವರ ಆಶೀರ್ವಾದಗಳೊಂದಿಗೆ, ಮಂಗಳಾನಂದ ಸ್ವಾಮಿ ಆಶೀರ್ವಾದಗಳೊಂದಿಗೆ ಅವರನ್ನು ನೆನೆಸುತ್ತಾ ನಮ್ಮ ಕೆಂಪೇಗೌಡ ನಮ್ಮ 1600 ವರ್ಷ ಇತಿಹಾಸ ಇರುವಂಥ ನಮ್ಮ ಒಕ್ಕಲಿಗ ಜನಾಂಗ ಈಗ ಯಾವುದೇ ರೀತಿ ಅನುಕೂಲಗಳನ್ನು ಸರ್ಕಾರದಿಂದ ಯಾವುದನ್ನು ಪಡೆಯದೇ ಇರೋದು, ನಮಗೆ ಯಾವುದೇ ರೀತಿ ಎಲ್ಲ ಅನಾನುಕೂಲಗಳಿರೋದ್ರಿಂದ ನಾವು ಅದನ್ನು ಮೆಟ್ಟಿ ನಿಲ್ಲಬೇಕು, ಅದನ್ನೋಸ್ಕರ ನಾವು ಇದು ಮಾಡಬೇಕು, ಕೇಳಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಈಗ ಒಂದು ಸಂಘಟನೆ ಇದರಿಂದ ಮಾಡಿದ್ವಿ. ನಮ್ಮ ನಗರ ರಘುನಾಥ್ ರೆಡ್ಡಿ ಅವರು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಬೆಂಗಳೂರು ನಗರಾಧ್ಯಕ್ಷನಾಗಿ ನಾನು ಇದು ಮಾಡ್ತಾ ಇದ್ದೀನಿ. ಈ ನಮ್ಮ ಸಮುದಾಯ ರಾಷ್ಟ್ರಕವಿಗಳನ್ನು ಕೊಟ್ಟಿದೆ, ಒಳ್ಳೆಯ ಸಂತರನ್ನು ಕೊಟ್ಟಿದೆ, ನಮ್ಮ ನಾಡನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರನ್ನು ಕೊಟ್ಟಿದೆ, ನಮ್ಮ ಪ್ರಧಾನಿಗಳನ್ನು ಕೊಟ್ಟಿರುವಂಥ ಒಂದು ಜನಾಂಗ ನಮ್ಮದು ಒಕ್ಕಲಿಗ ಜನಾಂಗ ನಮಗೆ ಹಿರಿಮೆ ಇದೆ. ಅದರಿಂದ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ 23ರಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರನ್ನೂ ದಯವಿಟ್ಟು ಎಲ್ಲರೂ ಬರಬೇಕಾಗಿ ಕೋರ್ತೇನೆ. ಧನ್ಯವಾದ. ಏನು ಸಂಘ ಉದ್ಘಾಟನೆ ಇಟ್ಕೊಂಡಿದ್ದು ಆರಂಭೋತ್ಸವ ಇಟ್ಕೊಂಡಿದ್ದು ಅದಕ್ಕೆ 2 ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಲ್ಲಿ ಒಕ್ಕಲಿಗ ಕುಟುಂಬದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಂಘ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ. ಅದೇ ರೀತಿ ಈಗ ನಮ್ಮ ಪತ್ರಿಕೆ ಸೇವೆ ಕೇಳಿದ ಉದ್ದೇಶ ಏನು ಅಂತೀವಿ, ಇದು ಉದ್ದೇಶ ಇಷ್ಟೇ, ರೈತಾಪಿ ಜನಾಂಗ ನಮ್ಮ ಒಕ್ಕಲಿಗರು ಜಾಸ್ತಿ ಇರೋದು. ಆದರೆ ನಮ್ಮ 2 ಜಿಲ್ಲೆಗಳು ಮರುಭೂಮಿಯಾಗಿ ನೀರಿಲ್ಲ. ಅದರಿಂದ ನಾವು ರೈತರೆಲ್ಲ ವಲಸೆ ಹೋಗ್ತಾ ಇದ್ವಿ, ಬಾಚ್ಮನ್ ಕೆಲಸಕ್ಕೆಲ್ಲ ಹೋಗ್ತಾ ಇದ್ವಿ. ಅದರಿಂದ ಮಕ್ಕಳು ವಿದ್ಯಾಭ್ಯಾಸ ತುಂಬ ಕಷ್ಟ ಆಗ್ತಾ ಇದೆ. ಅವರಿಗೆ ಒಳ್ಳೆಯ ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಡ್ಸೋಕ್ಕಾಗ್ತಾ ಇಲ್ಲ. ಅದನ್ನು ಅಂಥವ್ರು ಯಾರು ಮಕ್ಕಳು ಚೆನ್ನಾಗಿ ಓದೋರು ಅವ್ರನ್ನ ಗಮನಿಸಿ ಈ ಸಂಘದ ವತಿಯಿಂದ ಅವ್ರಿಗೆ ನಮ್ಮ ಕಡೆಯಲ್ಲಿ ಆಗಿರೋದು ನಮ್ಮ ಗುರುಬಾಂಧವರು ಯಾರು ಚೆನ್ನಾಗಿ ಕಡೆ ಆರ್ಥಿಕ ಕಡೆಯಿಂದ ಅವ್ರಿಗೆ ಸೌಲಭ್ಯಗಳು ಒದಗಿಸಿ ಅವ್ರ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಕರ್ಕೊಂಡು ಹೋಗೋದು. ಮತ್ತು 2ನೇದು ಯಾವುದೇ ಜಿಲ್ಲೆ ಆಗಲಿ ತಾಲೂಕು ಆಗಲಿ ಎಲ್ಲ ಸಂಘಗಳು ಇದೆ. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬಿಡೋದು ನಾವು ಆ ಸಂಘನ ಅಷ್ಟಕ್ಕೆ ಮಾತ್ರ ನಡೆಸ್ಕೊಂಡು ಹೋಗ್ತೇವೆ, ಅದನ್ನು ಚಾಲನೆ ಬರೋಕ್ಕಾಗ್ತಾ ಇಲ್ಲ.
ಆದ್ದರಿಂದ ಈ ಸಂಘದ ವತಿಯಿಂದ ಯಾವ ತಾಲೂಕಾದ್ರೆ ಯಾವಾಗ ಅನ್ಯಾಯ ಆಗಿದ್ದರೆ ಅವ್ರ ಪರವಾಗಿ ನಾವು ಹೋಗಿ ದನಿ ಎತ್ತೀವಿ. ಯಾಕಂದರೆ